ಸಾಕಷ್ಟು ಜನ ಬಂದಿದ್ದಾರೆ RCB ಫ್ಯಾನ್ಸು. ಟಿಕೆಟ್ ಕೊಡ್ತಾ ಇಲ್ಲ. ಏನು ಕಾರಣಾಂತರದಿಂದ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಜನ ಬೆಳಗ್ಗೆಯಿಂದ 6 ಗಂಟೆಯಿಂದ ಬಂದು ಕಾಯ್ತಾ ಇರೋರು ಇದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ. ಇವರೇ ಬ್ಲ್ಯಾಕಲ್ಲಿ ಮಾಡ್ಕೊತಾ ಇದ್ದಾರಾ ಅದು ಗೊತ್ತಿಲ್ಲ. ಒಂದು ಇನ್ಫಾರ್ಮೇಷನ್ ಇಲ್ಲ, ಯಾವಾಗ ಟಿಕೆಟ್ ಕೊಡ್ತೀನಿ ಅಂತ ಇನ್ಫಾರ್ಮೇಷನ್ ಇಲ್ಲ. ಇಡಾನೆ ಟಿಕೆಟ್ ಮ್ಯಾಚ್ ದಿನ ಟಿಕೆಟ್ ಕೊಡ್ಬೇಕಂದ್ರೆ ರೂಲ್ಸ್ ಇರೋದು. 3 ದಿನ ಹಿಂದೆನೇ ಕೊಟ್ಟಿದ್ದಾರೆ ಅಂತ ಒಬ್ಬರು ಹೇಳ್ತಾರೆ, ಇವತ್ತು ಕೊಡ್ತಾರೆ ಅಂತ ಒಬ್ರು ಹೇಳ್ತಾರೆ ಟೋಕನ್ ನಂಬರ್ 1 ಅಲ್ಲಿ ಹೋಗಿ ಅಂತಾರೆ, ಈ ಕಡೆ ಬರೋಕ್ಕೆ ಹೇಳ್ತಾರೆ. ಟಿಕೆಟ್ ಕೊಡೋಲ್ಲ ಅಂದಮೇಲೆ ಮ್ಯಾಚ್ ನಡೆಸೋದೇ ಬೇಡ. ಇಲ್ಲಿ ಅವರು ಬೇರೆ ಕಡೆ ನಡೆಸ್ಕೊಳ್ಳಿ ಮ್ಯಾಚ್. ನಾವು RCB ಫ್ಯಾನ್ಸ್ ಅಲ್ಲಿಗೆ ಹೋಗ್ತೀವಿ. ಆನ್ಲೈನ್ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಏನ್ ಕೊಡ್ತಾ ಇದಾರೆ ಸರ್? ಎಲ್ಲಿ ಕೊಡ್ತಾ ಇದಾರೆ? ನಿನ್ನೆ ನೈಟ್ ಬಿಟ್ಟಿದ್ದಾರೆ 10:30ಗೆ. ಏನು ಚೆನ್ನೈ ವರ್ಸಸ್ ಬೆಂಗಳೂರು ಮ್ಯಾಚ್. 37,000 ಜನ ಕ್ಯೂವಲ್ಲಿದ್ದಾರೆ. 37,000 ಜನ ಕ್ಯೂವಲ್ಲಿ ಇದ್ದಾಗ ಇರೋದೇ 30,000 ಕೆಪಾಸಿಟಿ. ಎಲ್ಲಿ ಸಿಗುತ್ತೆ RCB ಫ್ಯಾನ್ಸ್ಗೆ? ITP ಅವ್ರು ಬುಕ್ ಮಾಡ್ಕೊಂತಾರೆ. ಅದಲ್ಲ ಸರ್, ಒಳಗಡೆ ಕೆಲಸ ಮಾಡೋರಿಗೆ ಬ್ಲಾಕ್ ಅಲ್ಲಿ ಕೊಡ್ತಾರೆ ಟಿಕೆಟ್. ಅವರು 15 ಟಿಕೆಟ್ ತಗೊಂಡ್ಬಂದ್ಬಿಟ್ಟು 3,000, 4,000, 5,000 ಕೊಡ ಅಂತಾರೆ. 5,000 ಇನ್ನೊಬ್ಬ ಇಲ್ಲಿ ಕೆಲಸ ಮಾಡೋನು 6,000 ಕೊಡಂತ ಒಂದು ಟಿಕೆಟ್ಗೆ. ಯಾವ ಟಿಕೆಟ್ಗೆ 10,000 ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ನಮ್ಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಕೌಂಟಲ್ಲಿ ಕೊಡಬಾರ್ದು. ಟಿಕೆಟ್ ಎಲ್ಲ ಮುಚ್ಚಿಬಿಡ್ಬೇಕು ಅದು ಕೌಂಟ್ರು. RCBಗೆ ನಾವು ಮ್ಯಾಚ್ ನೋಡ್ಬೇಕು ಅಂತ ಎಲ್ಲಿಂದ ಬಂದ್ಬಿಟ್ಟು ನಾವು ನೋಡಕ್ಕೆ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು? ನಾವು ಬಿಜಾಪುರದಿಂದ ಬಂದಿರೋದು ಮೇಡಮ್. ಟಿಕೆಟ್ ಸಿಕ್ಕಿಲ್ವ ನಿಮ್ಗೆ? ಟಿಕೆಟ್ ಸಿಕ್ಕಿಲ್ಲ ಸರ್. ದಿನ ಬರೋದು ಹೋಗ್ತಾ ಇರೋದು ಮ್ಯಾಚ್ ನೋಡೋಕೆ. ಒಮ್ಮೆ ಟಿಕೆಟ್ ಸೋಲ್ಡ್ ಔಟ್, ಟಿಕೆಟ್ ಇಲ್ಲ, ನೀವು ಅಲ್ಲಿ ಬ್ಲಾಕ್ ಅಲ್ಲಿ ತಗೊಳ್ತಾರೆ. ಒಂದೇ ಒಂದು ಪ್ರಶ್ನೆ ಇರೋದು, 1,500 ರೂಪಾಯಿ ಟಿಕೆಟ್ ಆನ್ಲೈನ್ ನಲ್ಲಿ ಇಲ್ಲ, ಆಫ್ಲೈನ್ ನಲ್ಲಿ ಇಲ್ಲ. ಮತ್ತೆ ಇವ್ರ ಹತ್ರ ಬ್ಲಾಕ್ ಅಲ್ಲಿ ಮಾರೋ ಹತ್ರ ಟಿಕೆಟ್ ಹೆಂಗ್ ಬಂತಿದ್ದು ಅಲ್ವಾ? ಈಗ ನಾವು ಕೌಂಟರ್ ಒಂದು 500 ಟಿಕೆಟ್ ಕೊಟ್ಟಿದ್ದಾನಪ್ಪ ಅಂದ್ರೆ ನಾನು ಒಪ್ಕೊಳ್ತೇನೆ. ಕೌಂಟರ್ ಒಂದು 500 ಟಿಕೆಟ್ ಕೊಟ್ಟು ಆಮೇಲೆ ಸ್ಟಾಪ್ ಮಾಡಿದ್ರೆ ಅಂದ್ರೆ ಒಪ್ಕೊಳ್ತೀವಿ. ಕೌಂಟರ್ 1 ಟಿಕೆಟ್ ಕೊಡ್ಲಿಲ್ಲ, ಆನ್ಲೈನ್ ಅಲ್ಲಿ ಟಿಕೆಟ್ ಬಿಡ್ಲಿಲ್ಲ. 1,500 ಟಿಕೆಟ್ 5,000, 6,000 ರೂಪಾಯಿ ಬ್ಲಾಕ್ ಅಲ್ಲಿ ಮಾಡ್ತಾರಲ್ಲ, ಇವ್ರ ಹತ್ರ ಟಿಕೆಟ್ ಹೆಂಗ್ ಬಂತಿದ್ದು? ಈಗ ನಿಜವಾದ RCB ಫ್ಯಾನ್ಸ್ ನಾವು 500-600 ಕಿಲೋಮೀಟರ್ ದೂರ ಬಂದು ನಿಂತ್ಕೊಂಡು ಬೆಳಗ್ಗೆಯಿಂದ 6 ಗಂಟೆಯಿಂದ ನಿಂತ್ಕೊಂಡು ಟಿಕೆಟ್ ಕೊಡ್ತಾರೆ ನಿಂತ್ಕೊಂಡ್ರೆ ಒಂದು ರೆಸ್ಪಾನ್ಸ್ ಅಲ್ಲಿ ಸೋಲ್ಡ್ ಔಟ್ ಅಂತ ಒಂದು ಬೋರ್ಡ್ ಕೂಡ ಇಲ್ಲ. ಟಿಕೆಟ್ ಕೊಡಲ್ಲ ಅಂತ ಇನ್ಫಾರ್ಮೇಶನ್ ಇಲ್ಲ, ಕೊಡ್ತೀವಿ ಅಂತ ಇನ್ಫಾರ್ಮೇಶನ್ ಇಲ್ಲ. ಇವ್ರದ್ದು ನೋಡಿದ್ರೆ ಬಾಯ್ ಸಿಕ್ಕಂಗೆ 5,000, 6,000 ಟಿಕೆಟ್ ಮಾಡ್ತಾ ಸುತ್ತಾಡ್ತಾವ್ರಿ ಇಲ್ಲಿ. ಆ ಟಿಕೆಟ್ ಆನ್ಲೈನ್ ಅಲ್ಲಿ ಇಲ್ಲ, ಆಫ್ಲೈನ್ ಅಲ್ಲಿ ಇಲ್ಲ. ಮತ್ತೆ ಇವ್ರ ಹತ್ರ ಟಿಕೆಟ್ ಹೆಂಗ್ ಬಂತು? 40,000 ಕೆಪಾಸಿಟಿ ಇರೋದು ನಮ್ಮ ಸ್ಟೇಡಿಯಂ ಚಿನ್ನಸ್ವಾಮಿಯಲ್ಲಿ. 500 ಟಿಕೆಟ್ ಆದ್ರೂ ಸ್ಟ್ಯಾಂಡರ್ಡ್ ಕೊಟ್ಟಿದಾರ ಇವರು? ಎಲ್ಲೋ ಇತ್ತು ಅದೆಲ್ಲ ಟಿಕೆಟ್ಸ್. ಒರಿಜಿನಲ್ ಫ್ಯಾನ್ಸ್ ಬಂದವರಲ್ಲ ಏನ್ ಮಾಡ್ಬೇಕಾಗದೆ ಅಂದ್ರೆ ನಾವು 6,000 ಟಿಕೆಟ್ ಕೊಟ್ಟು ನೋಡಕ್ ಆಗಲ್ಲ ನಮ್ ಕೈಯಿಂದ. ಈಗ 1,500 ರೂಪಾಯಿ ಕೊಟ್ಟು ನೋಡೋರು 6,000 ಟಿಕೆಟ್ ಕೊಟ್ಟು ಹೆಂಗ್ ನೋಡ್ಬೇಕು ನಾವ್ ಇಲ್ಲಿಗ? ಸರ್ ಬೆಂಗಳೂರಲ್ಲಿ ಒಂದೇ ಈ ತರ ಇರೋದು, ಮತ್ತೆ ಯಾವ ಸ್ಟೇಡಿಯಂ ಅಲ್ಲಿ ಎಲ್ಲ ಈ ತರ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಬೇಕಲ್ಲ ಸರ್? ನೀವು ಬಂದಿದ್ದೀರ ಸರ್, ಇದು ಯಾಕೆ ಹಿಂಗ್ ಮಾಡ್ತಾರೆ ಕೇಳಿ ಪ್ರಶ್ನೆ. ನಾವ್ ಯಾರು ಪ್ರಶ್ನೆ ಮಾಡ್ಬೇಕೀಗ? ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಮ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ KCAಗೆ ಇದಕ್ಕೂ ಸಂಬಂಧ ಇಲ್ಲ. DNA ಅವ್ರು ಕೊಟ್ಟಿದ್ದಾರೆ, DNA ಅವ್ರು ಮಾಡ್ಕೊಂತಿದ್ದಾರೆ. ನೀವು ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ. ನಾವು ಸಾಮಾನ್ಯ ಮನುಷ್ಯರು ಹೋಗಿ ಯಾರು ದೊಡ್ಡವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗತ್ತಾ ಇಲ್ಲಿ? ಸಾಮಾನ್ಯ ಮನುಷ್ಯರು ಫ್ಯಾನ್ಸ್ ಬಂದು ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗತ್ತಾ ಇಲ್ಲಿ ಹೋಗಿ ನಾವು? ಸ್ಟ್ಯಾಂಡ್ ಎಲ್ಲರೂ ಟಿಕೆಟ್ ಕೊಡ್ಬೇಕಾ ಇವ್ರು ಸ್ವಲ್ಪ? ಒಂದು ಟಿಕೆಟ್ ಕೊಟ್ಟಿಲ್ಲ ಸರ್. ಸಿಕ್ಕಿದೆ ಟಿಕೆಟ್, ಒಂದು ಟಿಕೆಟ್ ಕೊಟ್ಟಿಲ್ಲ. ನೀವೆಲ್ಲ ಹೇಳಿದ್ರೆ ತಾನೇ ಟಿಕೆಟ್ ಮಾತಾಡ್ಬೇಕು. ಅದಕ್ಕೆ ಎಲ್ಲರೂ ಇವಾಗಿಂದಲ್ಲ, ಪ್ರತಿ ವರ್ಷನೂ ಇದೇ ಆಗಿದ್ದು. ಇದು ಈ ವರ್ಷ ಮಾತ್ರ ಆಗ್ತಿರೋದಲ್ಲ, ಪ್ರತಿ ವರ್ಷ ಇದೇ ಆಗ್ತಿರೋದು. ನೋಡಿದ್ರೆ ಟಿಕೆಟ್ ಸಿಗಲ್ಲ ಸರ್. ಎಲ್ಲಿ ನಡೆಯಲ್ಲ ಸರ್? ಈ ಬೆಂಗಳೂರಲ್ಲಿ ಈಗ ನಡೀತಾ ಇರೋದು ಸ್ಟೇಡಿಯಂ ಅಲ್ಲಿ ಈಗ ನಡೀತಾ ಇರೋದು. ಬೇರೆ ಕಡೆ ಎಲ್ಲಿ ನಡೆಯಲ್ಲ ಇದು. ಈ ತರ 500-800 ರೂಪಾಯಿಗೆ ಮಾಮೂಲಿ ಟಿಕೆಟ್ ಕೊಡ್ತಾವ್ರೆ. ಈ ಬೆಂಗಳೂರಲ್ಲಿ ಈ ಕೆಲಸ ನಡೀತಾ ಬಿಟ್ರೆ 900 ಸಿಗುತ್ತೆ ಟಿಕೆಟ್. ಆನ್ಲೈನ್ ಅಲ್ಲಿ ಎಲ್ಲಿ ನಡೀತಾ? ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ಹಿಂಗ್ ಮಾಡ್ತಾರ ಬಂದಿದ್ದಾನೆ ಅವರ ಟಿಕೆಟ್ 1,300-1,200 ಇರೋದು 5,000 ಕೊಡ್ತೀನಿ ಅಂತ ಮಾತಾಡಿದಾನೆ. ಇವಾಗ ಕೇಳಿದ್ಕ ನಾವೇನು ಮಾತಾಡಿಲ್ಲ, ನಾವೇನು ಟಿಕೆಟ್ ಬಗ್ಗೆ ಏನು ಮಾತಾಡಿಲ್ಲ, ನಾವೇನೋ ಸೌಂಡ್ ಕುಡ್ಸಕ್ ಬಂದಿದ್ಯಾ ಅಂತ ಮಾತಾಡ್ತಾವನೆ. ಎಲ್ಲ ಬ್ಲಾಕ್ ಮಾಡ್ತಾರ. ಈಗ ಒಳಗಡೆ ಇಲ್ಲ ಗೊತ್ತಿರೋ ಇರ್ತಾರಲ್ವಾ, ಇನ್ನು ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿರ್ತಾರೆ. ಔಟ್ ಸೈಡ್ ಬಂದು ಇವ್ರು ಅವ್ರ ಒಳಗಡೆ ಇವ್ರಿಗೆ ಕೊಟ್ಟಿರ್ತಾರೆ ಟಿಕೆಟ್ಗಳು. ಒಂದು 5 ಆಗ್ಲಿ 10 ಆಗ್ಲಿ 20 ಆಗ್ಲಿ ಕೊಟ್ಟಿರ್ತಾರೆ. ಇನ್ನು ಔಟ್ ಸೈಡ್ ಬಂದು ಒಂದು 5,000 8,000 ಆತರ ಬ್ಲಾಕ್ ಮಾಡ್ತಾರೆ. ಒಳಗಡೆ ಇರೋರು ಔಟ್ ಸೈಡ್ ಫ್ರೆಂಡ್ಸ್ಗೆ ಕೊಡ್ತಾರೆ. ಔಟ್ ಸೈಡ್ ಬಂದು ಅವರು ಬ್ಲಾಕ್ ಮಾಡ್ತಾರೆ ಟಿಕೆಟ್ಗಳನ್ನ.
ಅದೇ ಅದೇನೋ ಇನ್ನು ಇದು ಇವ್ರು ಕರ್ಕೊಂಡು ಗೇಟ್ ಹತ್ರ ಹೋಗೋಣ ನಡ್ರಿ ಅಂದ್ರೆ ಗೊತ್ತಾಗೋದು. ಇದು ಗೇಟ್ ಹತ್ರ ಹೋಗೋಣ ಮೇನ್ ಗೇಟ್. ನೋಟಿಸ್ ಬೋರ್ಡ್ ಕೊಡು ಅಂತ ಹೇಳ್ತಿದ್ದಾರೆ ಅವ್ರು. ನೋಟಿಸ್ ಬೋರ್ಡ್ ಯಾರು ಇರ್ತಾರೋ ಅವ್ರಿಗೆ ನೋಟಿಸ್ ಬೋರ್ಡ್ ಒಂದ್ ದಿವಸ ಹಿಂದೆನೆ ಬ್ಯಾಗ್ ಇದು ಔಟ್ಸೈಡ್ ಬಂದು ನೋಟಿಸ್ ಬೋರ್ಡ್ ಇಡ್ಬೇಕು. ಟಿಕೆಟ್ ನೋಟಿಸ್ ಬೋರ್ಡ್ ಇಡ್ಬೇಕು. ಟಿಕೆಟ್ ಇದ್ರೆ ಇಷ್ಟು ಟಿಕೆಟ್ ಇದಾವ ಅಂತ ಹೇಳ್ಬೇಕು. ಎರಡು ದಿನ ಮುಂಚೆನೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅವರು ಮ್ಯಾನೇಜ್ಮೆಂಟ್ ಅವರು. ಇಲ್ಲ ಸರ್, ಫಸ್ಟ್ ಮ್ಯಾಚ್ ಪಂಜಾಬ್ ಜೊತೆ ಒಂದಿದೆ ಮೇಡಮ್, ಅವಾಗೇ ಕೊಟ್ಟಿನ ಟಿಕೆಟ್, ಆಮೇಲೆ ಒಂದ್ ಟಿಕೆಟ್ ಇಲ್ಲ, ಯಾವ ಟಿಕೆಟ್ ಇಲ್ಲ ಮೇಡಮ್. ಬೀದರ್ಲಿಂದ ಬೆಳಗ್ಗೆ 3 ದಿನದಿಂದ ಇಲ್ಲಿನೇ ಇದೆ ಮೇಡಮ್. ಟಿಕೆಟ್ ಸಿಗ್ತಾ ಇಲ್ಲ. ಫ್ರೆಂಡ್ ಮನೆ ಇದೆ, ಸಿಗ್ತಾ ಇಲ್ಲ ಟಿಕೆಟ್. ಮೇಡಮ್ ಬಂದ್ ನೋಡ್ತಾ ಇದ್ರೆ ಟಿಕೆಟ್ ಇಲ್ಲ. ಫಸ್ಟ್ ಮ್ಯಾಚ್ ಕೊಟ್ರು, ಆಮೇಲೆ ಸಿಗ್ತದ ಕಸಿ ಬಂದು ನಾವು ವೇಟ್ ಮಾಡ್ತಾನೆ ಇರ್ತೀವಿ ನೋಡೋಣ. ಎಲ್ಲ ದಯವಿಟ್ಟು ಒಂದು ಪ್ರಶ್ನೆ ಕೇಳಿ. 1200 1500 ಟಿಕೆಟ್ ಆಫ್ಲೈನ್ ಅಲ್ಲಿ ಇಲ್ಲ, ಆನ್ಲೈನ್ ಅಲ್ಲಿ ಇಲ್ಲ. ಬ್ಲಾಕ್ ಮಾರೋರ್ ಹತ್ರ ಈ ಟಿಕೆಟ್ ಗಳು ಹೆಂಗ್ ಬಂದು ಒಳಗಡೆ ಇದು ಹೆಂಗ್ ಬಂದು ಟಿಕೆಟ್ ಇವ್ರ ಹತ್ರ? ಆಫ್ಲೈನ್ ಕೊಟ್ಟಾದ್ರು ಅವರು ಕ್ಲೋಸ್ ಮಾಡಿರ್ಬೇಕು, ಆನ್ಲೈನ್ ಅವರು ಕೊಡ್ಬೇಕು ಆ ಟಿಕೆಟ್ ನ. ಎರಡೂ ಕಡೆ ಕೊಟ್ಟಿಲ್ಲ ಅಂದ್ರೆ ಟಿಕೆಟ್ ಎಲ್ಲ ಬ್ಲಾಕ್ ಮಾಡೋರ್ ಕಡೆ ಹೆಂಗ್ ಬಂದು ಎಲ್ಲ ಟಿಕೆಟ್ ಅವನ್ನ 5000 6000 ಒಂದು ಟಿಕೆಟ್ ಮಾಡ್ತಾವ್ರೆ. ಅವ್ರ ಕಡೆ ಹೆಂಗ್ ಸಿಕ್ಕು ಟಿಕೆಟ್ ಇವು? ಇವಾಗ ಇನ್ಸೈಡ್ ಐ ಟಿ ಕಾರ್ಡ್ ಹಾಕೊಂಡು ಹೋಗ್ತಾರೆ. ಅದನ್ನ ಕಷ್ಟ ಮಾಡಿ ಸರ್. ಐ ಟಿ ಕಾರ್ಡ್ ಹಾಕೊಂಡು ಹೋಗ್ತಾರಲ್ಲ ಅಂತವ್ರಿಗೂ ಬ್ಲಾಕ್ ಟಿಕೆಟ್ ಮಾಡ್ತಾವ್ರೆ. ಅವರೇ ಮಾಡೋದು ಸರ್, ಅವರೇ ಮಾಡೋದು. ಅವರೇ ಬ್ಲಾಕ್ ಐ ಟಿ ಕಾರ್ಡ್ ಹಾಕೊಂಡು ಹೋಗ್ತಾರಲ್ಲ ಕೆಲಸ ಮಾಡೋರೆ ಕೆಲಸ ಮಾಡೋರೆ ಬ್ಲಾಕ್ ಟಿಕೆಟ್ ಮಾಡ್ತಾವ್ರೆ. ಟಿಕೆಟ್ ಕೊಡೋದಂಗೆ ಮ್ಯಾನೇಜ್ಮೆಂಟ್ ಅವರೇನೆ ಬ್ಲಾಕ್ ಅಲ್ಲಿ